ಎಲ್ಲರಿಗೂ ನಮಸ್ಕಾರ. ನಾವು ಇಂದಿನ ಕಥೆಯಲ್ಲಿ ಮನುಷ್ಯನ ನಿಜವಾದ ಸಾಧನೆ ಏನು, ಮನುಷ್ಯನ ನಿಜವಾದ ಸುಖ ಸಂಪತ್ತು ನೆಮ್ಮದಿ ಎಲ್ಲಿದೆ ಎಂಬುದನ್ನು ಗೌತಮ ಬುದ್ಧರ ಕೆಲವು ನುಡಿಗಳ ಮೂಲಕ ಏನು ಮಾಡ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ. ಒಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಗೌತಮ ಬುದ್ಧರು ತಮಗೆ ಜ್ಞಾನೋದಯ ಆದ ನಂತರ ಒಂದು ಅರಣ್ಯದಲ್ಲಿ, ಆ ಅರಣ್ಯದ ಸಮೀಪನ ಒಂದೇನಿರುತ್ತ, ಒಂದು ನದಿ ಹರಿತಾ ಇರುತ್ತ, ಅಲ್ಲಿ ಸ್ನಾನ ಮಾಡಿ ಒಂದು ಮರದ ಕೆಳಗಡೆ ಏನು ಮಾಡ್ತಾರ, ಧ್ಯಾನಾಸಕ್ತರಾಗಿ ಕುಳಿತುಕೋತಾರ. ಹಿಂದಿನ ಕಾಲದಲ್ಲಿ ನಾವು ನೆಮ್ಮದಿಯಿಂದ ಎಲ್ಲಾದರೂ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ, ಕುಳಿತುಕೊಳ್ಳೋಣ ಅಂಥೇಳಿದ್ರೆ ಮರದ ನೆರಳು ಅದಕ್ಕೆ ಅತ್ಯುತ್ತಮವಾದ ಒಂದು ಸ್ಥಳ ಆಗಿತ್ತು. ಎಲ್ಲರೂ ಆಸತ್ತು ಬೇಸತ್ತು ಎಲ್ಲರ ಒಂದು ಮರದ ಕೆಳಗೆ ಹೋಗಿ ಇನ್ನೂ ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರನ್ನು ಹಿಂದಿನ ಕಾಲದಲ್ಲಿ ಬಿಟ್ಟು ಬರ್ತಿದ್ರು. ಹೌದಾ? ಆ ಥರ ಒಂದು ನೆಮ್ಮದಿಯನ್ನು ಆ ಮರದ ನೆರಳು ಏನು ಮಾಡ್ತಿತ್ತು, ಕೊಡ್ತಾ ಇತ್ತು. ಅದೇ ಥರ ಗೌತಮ ಬುದ್ಧರು ಆ ಒಂದು ನದಿಯಲ್ಲಿ ಸ್ನಾನ ಮಾಡಿಕೊಂಡು ಸೀದಾ ಒಂದು ಮರದ ಕೆಳಗಡೆ ಏನು ಮಾಡ್ತಾರ, ಬಂದು ಮತ್ತು ಧ್ಯಾನಾಸಕ್ತರಾಗಿ ಕುಳಿತುಕೋತಾರ. ಅವರು ಧ್ಯಾನಕ್ಕೆ ಕುಳಿತುಕೊಂಡು ಸ್ವಲ್ಪ ಸಮಯದಲ್ಲಿನ ಅಲ್ಲಿಗೆ ಒಬ್ರು ಯಾರು ಬರ್ತಾರ, ಮಹಾನ್ ಪ್ರವೀಣ ಜ್ಯೋತಿಷಿಗಳು ಬರ್ತಾರ. ಹೌದಾ? ಅವ್ರು ಹೆಂಗಿರ್ತಾರ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಮುಖ ನೋಡಿ ಅಥವಾ ವ್ಯಕ್ತಿಯ ಹಸ್ತರೇಖೆಗಳನ್ನು ನೋಡಿ ಅಥವಾ ಒಬ್ಬ ವ್ಯಕ್ತಿಯ ಪಾದದ ಗುರುತುಗಳನ್ನು ನೋಡಿ ಇವ್ರು ಇಂಥವ್ರ, ಇವ್ರು ಹಿಂಗ ಆಗ್ತಾರ ಅಂಥೇಳಿ ಖಂಡಿತವಾಗಿ ನಿಖರವಾಗಿ ಭವಿಷ್ಯವನ್ನ, ಭೂತ ಭವಿಷ್ಯವನ್ನ ನುಡಿಯುವಂತಹ ಒಬ್ಬ ಮಹಾನ್ ಪ್ರವೀಣ ವಿದ್ವಾನ್ ಜ್ಯೋತಿಷಿ ಅವರಾಗಿರ್ತಾರ. ಏನಾಯ್ತು, ಗೌತಮ ಬುದ್ಧರು ಅಲ್ಲಿ ಸ್ನಾನ ಮಾಡಿ ಮರದ ಕೆಳಗಡೆ ಬಂದು ಕೂತ್ಕೊಂಡು ಧ್ಯಾನಾಸಕ್ತರಾಗಿದ್ದಾರ. ಸ್ವಲ್ಪ ಹೊತ್ತಿಗೆನ ಅಲ್ಲಿ ಆ ಪ್ರವೀಣ ಜ್ಯೋತಿಷಿಗಳು ಬರ್ತಾರ. ಬಂದ ತಕ್ಷಣ ಅವ್ರಿಗೇನಾಗ್ತತಿ, ಯಾರ್ದೋ ಒಂದು ಪಾದದ ಗುರುತುಗಳಲ್ಲೇ ಕಾಣಿಸ್ತತಿ. ಆ ಪಾದದ ಗುರುತುಗಳನ್ನು ನೋಡಿದ ತಕ್ಷಣ ಆ ಜ್ಯೋತಿಷಿಗಳು ಏನು ತಿಳ್ಕೊತಾರ, ಇದು ಜಗತ್ತನ್ನೇ ಗೆಲ್ಲುವ, ಜಗತ್ತನ್ನೇ ಆಳುವ ಮಹಾನ್ ವ್ಯಕ್ತಿಯ ಪಾದದ ಗುರುತುಗಳು ಅಂತ ಅವರ ಒಂದು ಏನು ಹೇಳ್ತೀವಿ, 7th ಸೆನ್ಸ್ 6th ಸೆನ್ಸ್, ಆ ಒಂದು ಅವರ ಒಂದು ಜ್ಞಾನಕ್ಕೆ ಅದು ಹೊಳಿತೈತಿ, ಗೋಚರ ಆಗ್ತೈತಿ. ಹೌದಾ? ಅವರಿಗೆ ತಕ್ಷಣ ಹಂಗೆ ಅನಿಸ್ಬಿಡ್ತೈತಿ, ಅದು ಮಹಾನ್ ಸಾಧಕ, ಜಗತ್ತನ್ನೇ ಗೆಲ್ಲುವಂತಹ ವ್ಯಕ್ತಿಯ ಇವು ಪಾದದ ಗುರುತುಗಳು ಅಂತೇಳಿ ಆ ತ್ರಿಕಾಲ ಜ್ಞಾನಿಗಳಿಗೆ ಅದು ಗೋಚರ ಆಗತ್ತೆ. ಅವರು ಮನಸ್ಸಿನಲ್ಲೇನೆ ಏನು ಮಾಡ್ತಾರ, ತುಂಬ ಖುಷಿ ಪಡ್ತಾರ. ನಾನಿವತ್ತು ಜಗತ್ತನ್ನೇ ಗೆದ್ದಂತಹ ವ್ಯಕ್ತಿಗಳನ್ನ ನಾನು ಏನು ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ನಾನು ಅವ್ರಿಗೆ ಹೋಗಿ ಹೇಳಬೇಕು, ನನ್ನ ಭವಿಷ್ಯ ಈ ಥರ ಇದೆ ನಿಮ್ಮ ಬಗ್ಗೆ ಅಂತೇಳಿ ತುಂಬ ಕುತೂಹಲದಿಂದ ಹೋಗಿ ಅವರು ಆ ಮರದ ಕೆಳಗಡೆ ಧ್ಯಾನಾಸಕ್ತನಾಗಿರುವ ವ್ಯಕ್ತಿಯನ್ನು ಗಮನಿಸ್ತಾರ. ಆದ್ರೆ ಆ ಋಷಿಗಳಿಗೆ ಏನಾಗತ್ತ, ತುಂಬ ಬೇಜಾರಾಗತ್ತೆ. ಯಾಕಂತ ಹೇಳಿದ್ರೆ, ಜಗತ್ತನ್ನ ಗೆಲ್ಲುವ, ಜಗತ್ತನ್ನ ಆಳುವ ವ್ಯಕ್ತಿಯ ಪಾದಗಳು ಅಂತ ನಾನು ತಿಳ್ಕೊಂಡಿದ್ದೀನಿ. ಆದ್ರೆ ಈ ವ್ಯಕ್ತಿ ಏನು ಮಾಡಿದಾರ, ಸನ್ಯಾಸಿಯಾಗಿ ಎಲ್ಲವನ್ನು ತ್ಯಾಗ ಮಾಡಿ ಎಲ್ಲವನ್ನು ಪರಿತ್ಯಜಿಸಿ ಇಷ್ಟೊಂದು ಧ್ಯಾನಾಸಕ್ತರಾಗಿ ಸನ್ಯಾಸಿಯಾಗಿ ಕೂತ್ಕೊಂಡಿದ್ದಾರ. ಇವರು ಹೆಂಗೆ ಜಗತ್ತನ್ನ ಗೆಲ್ತಾರ? ನನ್ನ ಭವಿಷ್ಯ ನನ್ನ ಒಂದು ಜ್ಞಾನಕ್ಕೆ ಹೊಳೆದಿದ್ದು ತಪ್ಪಾಯ್ತಾ ಅಂಥೇಳಿ ಆ ಜ್ಯೋತಿಷಿಗಳಿಗೆ ಏನಾಗುತ್ತೆ, ತುಂಬ ಬೇಜಾರಾಗತ್ತೆ, ತುಂಬ ಖೇದ ಆಗತ್ತೆ. ಆವಾಗ ಆ ಜ್ಯೋತಿಷಿಗಳು ಗೌತಮ ಬುದ್ಧರನ್ನು ಮಾತಾಡಿಸ್ತಾರ. ನಾನು ನಿಮ್ಮ ಪಾದದ ಗುರುತುಗಳನ್ನು ನೋಡಿ ಇಡೀ ಜಗತ್ತನ್ನು ಆಳುವ ಪಾದಗಳಿವು ಅಂತ ನನ್ನ ಜ್ಯೋತಿಷ್ಯ, ನನ್ನ ಭವಿಷ್ಯ ಹೇಳ್ತಾ ಇದೆ. ಆದರೆ ನೀವು ಎಲ್ಲವನ್ನು ತ್ಯಾಗ ಮಾಡಿ ಎಲ್ಲ ಸರ್ವಸಂಗ ಪರಿತ್ಯಾಗಿಯಾಗಿ ಸನ್ಯಾಸಿಯಾಗಿ ಈ ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀರಲ್ಲ, ನಾನು ಮೂರ್ಖ ಆದ್ನ ಅಥವಾ ನನ್ನ ಜ್ಯೋತಿಷ್ಯ, ನನ್ನ ಭವಿಷ್ಯನ ಸುಳ್ಳಾಯ್ತಾ ಅಂತೇಳಿ ಆ ಮಹಾನ್ ಋಷಿಗಳು ತುಂಬ ದುಃಖದಲ್ಲಿರುವಾಗ ಗೌತಮ ಬುದ್ಧರೇ ಹೋಗಿ ಆ ಋಷಿಗಳಿಗೆ ಸಮಾಧಾನ ಮಾಡ್ತಾರೆ. ಗೆಳೆಯ, ನಿನ್ನ ಭವಿಷ್ಯ, ನೀನು ಹೇಳಿರೋದು ಯಾವುದು ಸುಳ್ಳಲ್ಲ, ಎಲ್ಲವೂ ನಿಜ. ಈ ವಿಜೇತರೇನಿದಾರಲ್ಲ, ಎಲ್ಲವನ್ನು ಗೆದ್ದವರು, ಅವರಲ್ಲಿ 2 ವಿಧ ಇದೆ. ಹೌದಾ? ಮೊದಲನೇ ವಿಧದಲ್ಲಿ ಒಂದು ಅಧಿಕಾರ ದರ್ಪದಿಂದ, ಒಂದು ಹಣದ ಬೆಂಬಲದಿಂದ ತಮ್ಮಲ್ಲಿರೋ ಒಂದು ಏನೋ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಅಥವಾ ಏನೋ ಆಗಿ ಜಗತ್ತನ್ನು ಗೆಲ್ತಾರಲ್ಲ, ಅವರು ಮೊದಲನೇ ವಿಜೇತರು. ಇನ್ನು 2ನೇ ವಿಜೇತರು ಅಂತ ಹೇಳಿದ್ರೆ ತನ್ನನ್ನು ತಾನು ಗೆದ್ದವರು, ತನ್ನಲ್ಲಿರುವ ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯಗಳನ್ನು
ಗೆದ್ದವರು, ಅರಿಷಡ್ವರ್ಗಗಳನ್ನ ಗೆದ್ದವರು. ಈ ಜಗತ್ತನ್ನ ಗೆದ್ದವನು ಒಂದು ದಿನ ಅವನೇನ್ ಮಾಡ್ತಾನ, ಅವೆಲ್ಲವನ್ನು ಕಳ್ಕೋಬಹುದು. ಆದ್ರೆ ತನ್ನನ್ನು ತಾನು ಗೆದ್ದವನು, ತನ್ನನ್ನು ತಾನು ಜಯಿಸಿದವನು ಏನು ಯಾವತ್ತೂ ತನ್ನ ಸಾಮ್ರಾಜ್ಯವನ್ನ ಕಳ್ಕೊಳ್ಳೋದಕ್ಕೆ ಅವನು ಸಾಧ್ಯ ಆಗೋದಿಲ್ಲ. ಇದರ ಅರ್ಥ ಒಬ್ಬ ಮನುಷ್ಯ ಎಲ್ಲವನ್ನು ಸಂಪಾದಿಸಬಾರ್ದು ಅಂತಲ್ಲ, ತನಗೇನು ಬೇಕು ಎಲ್ಲವನ್ನು ಅವನು ಸಂಪಾದಿಸಬಹುದು. ಆದ್ರೆ ಅದಕ್ಕನ್ನ ಹೆಚ್ಚು ನಾವೇನ್ ಮಾಡಬಾರ್ದು, ಒಲವನ್ನು ತೋರಿಸಬಾರ್ದು, ಅತಿಯಾಗಿ ಅದನ್ನ ಹಚ್ಕೋಬಾರ್ದು. ಯಾವುದೇ ಆಗಲಿ ಅತಿಯಾದ ನಿರೀಕ್ಷೆ, ಅತಿಯಾಗಿ ನಾವು ಹಚ್ಕೊಳ್ಳೋದು, ಅತಿ ಅನ್ನೋದೇನಿದೆಯಲ್ಲ ಅದು ಒಂದಲ್ಲ ಒಂದು ದಿನ ನಮ್ಗೆ ಏನು ಮಾಡುತ್ತಾ, ತುಂಬ ನೋವು ಕೊಡುತ್ತಾ, ತುಂಬ ದುಃಖ ಕೊಡುತ್ತಾ. ಅದನ್ನು ನಾವು ಕಳೆದುಕೊಂಡಾಗ ಅಥವಾ ಅದು ನಮ್ಗೆ ಇಲ್ಲದೆ ಇರುವಾಗ ಆ ನೋವನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾವುದಕ್ಕೂ ಲೌಕಿಕ ಮತ್ತು ಅಲೌಕಿಕ, ಲೋಕದಲ್ಲಿದ್ದಾವೆ ಅಂದ್ರೆ ಲೌಕಿಕವಾಗಿರೋದನ್ನು ನಾವು ಪಡ್ಕೋಬೇಕು. ಆದರೆ ಅತಿಯಾಗಿ ನಾವು ಅದನ್ನು ಹಚ್ಕೋಬಾರ್ದು, ಅದು ಇಲ್ಲ ಅಂತ ಕೊರಗಬಾರ್ದು. ಹೌದಾ? ಅದಕ್ಕೆ ಗೌತಮ ಬುದ್ಧ ಹೇಳ್ತಾರ, ಎಲ್ಲ ನನ್ನ ಹತ್ರ ಇದೆ, ಏನೂ ಇಲ್ಲ, ನಾನು ಇಡೀ ಜಗತ್ತನ್ನು ಗೆದ್ದಿದ್ದೀನಿ, ಇಡೀ ಜಗತ್ತನ್ನಂದು, ಆದರೆ ಏನು ನಂದಲ್ಲ. ಈ ಥರ ಒಂದು ಶೂನ್ಯ ಮನೋಭಾವ ಅಂತ ಹೇಳ್ತಾರ, ಒಂದು ಮನಸ್ಥಿತಿ ಅಂತ ಹೇಳ್ತಾರೆ. ಹೌದಾ? ಇದನ್ನ ಸಾಧಿಸಿದವನು ಮಾತ್ರ ಜಗತ್ತನ್ನ ಗೆಲ್ತಾನ, ವಿಜೇತ ಆಗ್ತಾನ, ನಿಜವಾದ ವಿಜೇತ ಅಂತ ಗೌತಮ ಬುದ್ಧರು ಆ ಒಂದು ಜ್ಯೋತಿಷಿಗೆ ತಿಳಿಸಿ ಹೇಳಿದಾಗ ಅವರು, ಹಾಗಿದ್ರೆ ನನ್ನ ಭವಿಷ್ಯ ಸುಳ್ಳಾಗಲಿಲ್ಲ ಅಂಥೇಳಿ ನೀವು ಜಗತ್ತನ್ನು ಗೆದ್ದಿದ್ದೀರಿ ಅಂತ ಗೌತಮ ಬುದ್ಧರಿಗೆ ಹೇಳಿ, ಗೌತಮ ಬುದ್ಧರಲ್ಲಿ ಇರುವಂತಹ ಒಂದು ತಾಳ್ಮೆ, ಆ ಒಂದು ಮುಖದಲ್ಲಿರುವಂತಹ ಒಂದು ತೇಜಸ್ಸು, ಜಗತ್ತನ್ನೇ ಗೆದ್ದಿರುವಂತಹ ತೇಜಸ್ಸನ್ನು ಅವರು ಕಣ್ಣು ತುಂಬಿಕೊಂಡು ಮತ್ತೊಂದ್ಸಲ ಗೌತಮ ಬುದ್ಧರಿಗೆ ನಮಸ್ಕರಿಸಿ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಹೌದಾ? ಹೀಗೆ ಈ ಥರ ನಾವೇನು ಮಾಡಿದ್ದೀವಿ ಇವತ್ತು, ನಿಜವಾದ ವಿಜೇತ ಯಾರು ಅನ್ನೋದು ಗೌತಮ ಬುದ್ಧರ ಒಂದು ಸಣ್ಣ ಪ್ರಸಂಗದ ಮೂಲಕ ನಾವಿವತ್ತು ತಿಳಿದುಕೊಂಡಿದ್ದೀವಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮೋ ಬುದ್ಧಾಯ, ನಮೋ ಬುದ್ಧಾಯ.